ಘಟಪ್ರಭದಿಂದ ಪಾದಯಾತ್ರೆಯನ್ನ ಪ್ರಾರಂಭಿಸಿದಂತಹ ಭಕ್ತಾದಿಗಳು ಇವತ್ತು 11 ದಿನ ಮಂತ್ರಾಲಯದಿಂದ ತಮ್ಮ ಯಾತ್ರೆಯನ್ನು ಮುಂದುವರಿಸಿ ಶ್ರೀಶೈಲಕ್ಕೆ ತಮ್ಮ ಪಾದಯಾತ್ರೆಯನ್ನು ಒಂದು ಆನಂದ ರೀತಿಯಲ್ಲಿ ಒಂದು ಭಕ್ತಿಯ ಒಂದು ರಸದಲ್ಲಿ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಅದನ್ನು ನೋಡಿದರೆ ಒಂದು ಆನಂದವೇ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಕೆಲವೊಂದಷ್ಟು ಭಕ್ತರು ವಿಶೇಷವಾದಂತಹ ಆ ಕಟ್ಟಿಗೆ ಮರಗಾಲಗಳನ್ನು ಮಾಡಿಕೊಂಡು ಆ ಮರಗಾಲದ ಸಹಾಯದ ರೂಪವಾಗಿ ತಮ್ಮ ಒಂದು ಸೇವೆಯನ್ನು ಘಟಪ್ರಭದಿಂದ ಶ್ರೀಶೈಲದವರೆಗೆ ತಮ್ಮ ಒಂದು ಆ ಮರಗಾಲಗಳನ್ನು ಕಟ್ಟಿಕೊಂಡು ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ತಮ್ಮ ಯಾತ್ರೆಯನ್ನು ಮಾಡ್ತಾರೆ. ನೋಡಿ ಎಷ್ಟು ಎತ್ತರವಾದಂತಹ ಮರಗಾಲಗಳು ಇರ್ತವೆ. ಈ ಒಂದು ಆ ಸಾಧನೆಯ ಮೂಲಕವಾಗಿ ಅಂದ್ರೆ ಮನಸ್ಸವನ್ನು ಏಕಾಗ್ರತೆ ಮಾಡೋದರಿಂದ ಮಾತ್ರ ಈ ಒಂದು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಾಮಸ್ಮರಣೆ ಆಗಿರ್ಬೋದು, ಅವನು ನಡಿಬೇಕಾದ್ರೆ ಆ ಪರಮಾತ್ಮನ ಚಿಂತನೆಯಲ್ಲಿ ನಡೆದಾಗ ಮಾತ್ರ ನಮಗೆ ಆ ಒಂದು ಶಕ್ತಿಯನ್ನು ಪಡ್ಕೊಂಡು ಹೋಗ್ಬೋದು. ಅದೇ ರೀತಿ ನರಗುಂದದಿಂದ ಬಂದಂತಹ ಭಕ್ತರು ಈ ನೋಡುವಂತಹ ಒಂದು ಹೊತ್ತುಗಳು ಸುಮಾರಾಗಿ 7 ವರ್ಷಗಳಿಂದ ಇದು 6 ವರ್ಷದಿಂದ ಭಕ್ತರು ಆ ಹೊತ್ತುವನ್ನು ನಡೆಸಿಕೊಂಡು ತಾವು ಅದರ ಜೊತೆಗೆ ನಡ್ಕೊಂಡು ಬಂದ ನೋಡಿ. ಇವತ್ತವನ್ನ 7 ವರ್ಷ ಆಗಿತ್ತು. ಇದು 5 ವರ್ಷ ಅಂದ್ರೆ ಪ್ರತಿ ವರ್ಷ ಇಲ್ಲಿಂದ ತಮ್ಮ ಊರಿನಿಂದ ಶ್ರೀಶೈಲವರೆಗೆ ಪಾದಯಾತ್ರೆ ಮೂಲಕವಾಗಿ ಅವರು ಬಂದು ಪರಮಾತ್ಮನ ಸೇವೆಯನ್ನು ಸುಖ ಸಮೃದ್ಧಿಯನ್ನ ಬೇಡಿಕೊಳ್ತಾ ಪರಮಾತ್ಮನಿಗೆ ಸೇವೆಯನ್ನ ಅರ್ಪಣೆಯನ್ನ ಮಾಡುವುದನ್ನು ನಾವು ಈ ಒಂದು ಪಾದಯಾತ್ರೆಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಭಕ್ತರು ಆ ಒತ್ತವನ್ನು ಹಿಡಿದುಕೊಂಡು ಪರಮಾತ್ಮನ ಶ್ರೀ ಮಲ್ಲಿಕಾರ್ಜುನನ ನೆನೆಸ್ಕೋತಾ ಇಲ್ಲಿಂದ ತಮ್ಮ ಒಂದು ಪಾದಯಾತ್ರೆಯನ್ನ ಮುಂದುವರಿಸ್ತಾ ಚಿಂತನೆಯಲ್ಲಿ ಪರಮಾತ್ಮನ ಚಿಂತನೆಯಲ್ಲಿ ಯಾವುದೇ ಒಂದು ಬಿಸಿಲನ್ನದೆ ನೀರಡಿಕನ್ನದೆ ಹೋಗುವಂಥದ್ದು ನೋಡಬಹುದು. ಅದೇ ರೀತಿ ಭಕ್ತಾದಿಗಳು ನಡೀತಾ ತಮ್ಮ ಧನವನ್ನು ಆರಿಸ್ಕೋಬೇಕಾದ್ರೆ ಒಂದು ನೆರಳದ ಆಶ್ರಯವನ್ನು ಪಡೆದುಕೊಂಡು ಇಲ್ಲಿ ಕುಂತು ತಮ್ಮ ಮತ್ತೆ ಯಾತ್ರೆಯನ್ನ ನಡೀತಾರೆ. ಅದೇ ರೀತಿ ಭಕ್ತಾದಿಗಳು ತಮ್ಮ ಮರಗಾಲಗಳನ್ನು ಕಟ್ಟಿಕೊಂಡು ಹೋಗ್ತಾರೆ. ಇಲ್ಲಿ ತಮ್ಮ ಮನ ಧನಗಳನ್ನ ಅರ್ಪಣೆಯನ್ನ ಮಾಡ್ತಾ ತಾವು ಸೇವೆಯನ್ನ ಮಾಡ್ತಾ ನಾಮಸ್ಮರಣೆಯನ್ನ ಮಾಡ್ತಾ ಪ್ರಸಾದ ರೂಪದಲ್ಲಿ ತಾವು ಅದರಲ್ಲಿ ಪಾಲ್ಗೊಳ್ತಾ ಅಂತ ಒಂದು ಅದ್ಭುತವಾದಂತಹ ಒಂದು ಸೇವೆಯನ್ನು ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ನೋಡಿ ಯಾವ ರೀತಿಯಾಗಿ ಬಿಸಿಲನ್ನದೇ ನಾವು ನಡೆಯುವಂಥದ್ದು. ಅದರ ಜೊತೆಗೆ ಕಂಬಿಯನ್ನು ನೋಡಿದಾಗ ಸಾಕ್ಷಾತ್ ಮಲ್ಲಿಕಾರ್ಜುನನೇ ನಮ್ಮ ಒಂದು ದಾರಿಯಲ್ಲಿ ಬಂದು ತಾನು ದರ್ಶನವನ್ನ ಕೊಟ್ಟಂತ ಒಂದು ಅನುಭವವನ್ನ ಶಕ್ತಿಯನ್ನ ನಾವು ಇಲ್ಲಿ ಒಂದು ಕಂಬಿಯ ರೂಪದಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಇಷ್ಟು ಒಂದು ಆನಂದ ಆ ಶ್ರೀಶೈಲದಲ್ಲಿರುವಂತ ಆನಂದವನ್ನ ನಾವು ಪಾದದ ಒಂದು ಯಾತ್ರೆಯಲ್ಲೇ ಅಂತ ಒಂದು ಆನಂದವನ್ನ ಪಡ್ಕೊಳ್ಬಹುದು. ಅಂತ ಒಂದು ಆನಂದವನ್ನ ಈ ಒಂದು ಕಂಬಿ ರೂಪದಲ್ಲಿ ಅದೇ ರೀತಿಯಾಗಿ ಕಂಬಿಗಳನ್ನ ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ಸೇವೆಯನ್ನು ಮಾಡ್ತಾ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಪರಮಾತ್ಮನ ಒಂದು ಅವನ ಒಂದು ದರ್ಶನಕ್ಕೆ ಅವನ ಒಂದು ಯಾವ ಸಾಕ್ಷಾತ್ಕಾರ ದರ್ಶನ ಯಾವಾಗಾಯ್ತು ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ಕಂಬಿಯನ್ನು ತೆಗೆದುಕೊಂಡು ಭಕ್ತರು ಇಲ್ಲಿಂದ ಹೋಗೋದನ್ನು ನೋಡಿದರೆ ಒಂದು ಆನಂದ ರೂಪದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಭಕ್ತಾದಿಗಳು ತಾವು ಬರ್ತಾ ಎಲ್ಲಿ ಹೊತ್ತು ಮಣುತ್ತದೆ ಅಲ್ಲಿ ತಮ್ಮ ಒಂದು ಆ ಕಂಬಿಯನ್ನು ಇಟ್ಟು ಅಲ್ಲಿ ಮತ್ತೆ ಒಂದು ಪರಮಾತ್ಮನ ಚಿಂತನೆಯನ್ನು ಭಕ್ತಿಯನ್ನು ಮಾಡ್ತಾ ಸೇವೆಯನ್ನು ಮಾಡ್ತಾ ಅದೇ ರೀತಿಯ ಸಾಯಂಕಾಲ ಪೂಜೆಯನ್ನ ಮಾಡಲಿಕ್ಕೆ ಒಂದು ಅನುಕೂಲವಾದಂತಹ ಸ್ಥಳವನ್ನು ಹುಡುಕಿಕೊಂಡು ರಾತ್ರಿಯಲ್ಲಿ ಆ ಕಂಬಿಯನ್ನು ಇಟ್ಟು ಆ ಕಂಬಿಯನ್ನು ಸೇವೆಯನ್ನ ಮಾಡಲಿಕ್ಕೆ ಒಂದು ಸ್ಥಳದ ರೂಪದಲ್ಲಿ ನೋಡ್ತಾ ನಡೀತಾ ಇರ್ತಾರೆ. ಅದೇ ರೀತಿಯಾಗಿ ದಾರಿಯಲ್ಲಿ ಭಕ್ತರಿಗೆ ಮಜ್ಜಿಗೆ ಇರಬಹುದು, ಹಾಲು ಇರಬಹುದು, ತಂಪ ಪಾನೀಯಗಳನ್ನು ಭಕ್ತಾದಿಗಳಿಗೆ ತಾವು ಒಂದು ಎಷ್ಟೋ ಜನ ಬಂದರು ಪ್ರೀತಿ ಪ್ರೇಮದಿಂದ ಅವರಿಗೆ ಒಂದು ಕೊಡಲಿಕ್ಕೆ ಒಂದು ಸೇವೆಯನ್ನ ಇಲ್ಲಿ ಯಾತ್ರಾರ್ಥಿಗಳು ಆ ಮಲ್ಲಿಕಾರ್ಜುನಿಗೆ ಅರ್ಪಣೆ ಭಾವನೆಯಿಂದ
ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯ ಅಂತ ಕರೀತಾರೆ. ಭಗವಂತನಿಗೆ ಅರ್ಪಣವಾಗುವಂತಹ ಭಾವನೆಯನ್ನ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ಅಂತ ಒಂದು ಸೇವೆ ಮನೋಭಾವನೆಯನ್ನ ನಮ್ಮ ಒಂದಲ್ಲಿರುವಂತ ಅಹಂಕಾರ, ದರ್ಪ ಇವನ್ನೆಲ್ಲವನ್ನು ಕಳ್ಕೋಬೇಕಾದ್ರೆ ನಾನು ಅನ್ನುವಂಥದ್ದು ಮರೆತು ಪಾದಯಾತ್ರೆಯಲ್ಲಿ ಪರಮಾತ್ಮ ನೀನೇ ಅನ್ನುವಂತ ಭಾವನೆಯಿಂದ ನಾವು ಒಂದು ಯಾತ್ರೆಯನ್ನ ಮಾಡಿದ್ದಾದ್ರೆ ಇದೇನಾಗೈತೆ ಅಂದ್ರೆ ನಮ್ಮಲ್ಲಿರುವಂತಹ ದುಃಖಗಳಿಂದ ಕರ್ಮಗಳಿಂದ ಮುಕ್ತಿಯನ್ನು ಹೊಂದಿ ಆ ಪರಮಾತ್ಮನ ಸೇವೆಯಲ್ಲಿ ನಾವು ಪಾಲ್ಗೊಳ್ಬಹುದು. ಅದೇ ರೀತಿಯ ರಾತ್ರಿಯಲ್ಲಿ ಆ ಪರಮಾತ್ಮನ ಒಂದು ನಾಮಸ್ಮರಣೆ, ಭಜನೆ, ಅದೇ ರೀತಿಯಾಗಿ ಆರತಿ, ಮಂಗಳಾರತಿಗಳನ್ನು ಮಾಡ್ತೀವಿ. ಎಲ್ಲಾ ಭಕ್ತಾದಿಗಳು ಆ ಪರಮಾತ್ಮನ ಪೂಜೆಯನ್ನು ಮಾಡಿ, ಭಕ್ತಾದಿಗಳು ರಾತ್ರಿ ಒಂದು ವಸ್ತು ಮಾಡಿದಂತಹ ಸ್ಥಳದಲ್ಲಿ ಆ ಭಗವಂತನ ಪೂಜೆಯನ್ನು ಮಾಡ್ತಾ, ಕಂಬಿಯನ್ನು ಪೂಜೆ ಮಾಡ್ತಾ, ಭಗವಂತನ ಪೂಜೆಯನ್ನು ಮಾಡ್ತಾ, ಮಲ್ಲಯ್ಯನ ಪೂಜೆಯನ್ನು ಮಾಡ್ತಾ ತಮ್ಮ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಆ ಮಲ್ಲಯ್ಯನ ಸಾಕ್ಷಾತ್ ಒಂದು ಆದಿಯಲ್ಲಿ ದರ್ಶನ ಕೊಟ್ಟು ಭಕ್ತಾದಿಗಳ ವೃಕ್ಷ ಅವರ ಜೊತೆಗೆ ಇರ್ತಾನನ್ನುವಂಥದ್ದು. ನಿನ್ನ ಚಿಂತೆಯಂತೋ ಭೂ ಜನ ಪರಿವಾಸತಿ ತೇಷಾಂ ನಿತ್ಯುಕ್ತಾನಾಂ ಯೋಗಕ್ಷೇಮ ಮಾಂ ಎನ್ನುವ ಹಾಗೆ ಪರಮಾತ್ಮ ಎಲ್ಲಿದ್ದಾನೆ ಅಂತಂದ್ರೆ ಎಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಾನೆ. ಎಲ್ಲರೂ ಚಿಂತನೆಯೆಲ್ಲ ಪಾಲ್ಗೊಳ್ಳುವ ಪರಮಾತ್ಮ